ಕಣ್ಣು ಮುಚ್ಚಿ ಒಂದ್ಸಲ ಯೋಚನೆ ಮಾಡಿ. ಇವತ್ತಿನ ಆಧುನಿಕ ಪ್ರಪಂಚ ಬಿಟ್ಟು ನಾವು ಬರೋಬ್ಬರಿ 1500 ವರ್ಷಗಳ ಹಿಂದೆ ಹೋದರೆ ಹೇಗಿರುತ್ತೆ? ನಾವಿರೋದು ಚಾಲುಕ್ಯರ ಭವ್ಯ ಸಾಮ್ರಾಜ್ಯದಲ್ಲಿ. ಉತ್ತರದಲ್ಲಿರೋ ನರ್ಮದೆಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೂ ಹರಡಿರೋ ಆಧಿಪತ್ಯವಿದು. ಶಕ್ತಿಶಾಲಿ ದೊರೆ ಇಮ್ಮಡಿ ಪುಲಕೇಶಿ ಆಳಿದ ಈ ಐತಿಹಾಸಿಕ ಭೂಪ್ರದೇಶವು ಇಂದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಸುಮಾರು 10.9 ಚದರ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಈ ಪುಣ್ಯ ಭೂಮಿಯು ಕೇವಲ ಜೋಳ, ಕಬ್ಬು ಹಾಗೂ ಶೇಂಗಾ ಬೆಳೆಯುವ ಕೃಷಿ ಭೂಮಿ ಮಾತ್ರವಲ್ಲ, ಇದು ಭಾರತೀಯ ಶಿಲ್ಪಕಲೆಯ ತವರು ಮನೆಯೂ ಹೌದು. ಕಾಲಚಕ್ರದಲ್ಲಿ ಹಿಂದಕ್ಕೆ ಹೋಗಿ ಕಣ್ತುಂಬಿಕೊಳ್ಳೋಣ ಚಾಲುಕ್ಯರ ರಾಜಧಾನಿಯಾಗಿದ್ದ ಬಾದಾಮಿ. ಶಿಲ್ಪಿಗಳ ಬೆವರು, ರಕ್ತ ಮತ್ತು ಅಪ್ರತಿಮ ತ್ಯಾಗದಿಂದ ಅರಳಿದ ಅದ್ಭುತ ಈ ಬಾದಾಮಿ. ಕಡಿದಾದ ಕೆಂಪು ಬೆಟ್ಟವನ್ನು ಕೊರೆದು ಸೃಷ್ಟಿಸಿದ ಈ ಸುಂದರ ಕೆತ್ತನೆಗಳನ್ನು ಬಾದಾಮಿಯ 4 ಗುಹಾಲಯಗಳು ಅಥವಾ 4 ಕೇವ್ ಟೆಂಪಲ್ಸ್ ಆಫ್ ಬಾದಾಮಿ ಅಂತಾನೂ ಕರೆಯುತ್ತಾರೆ. ಮೊದಲನೇ ಗುಹೆ ಶಿವನ ಕಲಾ ವೈಭವಕ್ಕೆ ಸಾಕ್ಷಿಯಾಗಿದೆ. ಎರಡನೆಯ ಗುಹೆ ವಿಷ್ಣುವಿನ ರೂಪಗಳಿಗೆ ಸಾಕ್ಷಿಯಾಗಿದೆ. ಮೂರನೇ ಗುಹೆ ಕೂಡ ಮಹಾವಿಷ್ಣುವಿನ ಅರಮನೆಯಾಗಿದೆ. ನಾಲ್ಕನೇ ಗುಹೆ ಜೈನ ತೀರ್ಥಂಕರರ ಸನ್ನಿಧಿಯಾಗಿದೆ. ಬರೀ ಕಲ್ಲಿನಲ್ಲೇ ಕೆತ್ತಿರೋ ಈ ರಾಕ್ ಕಟ್ ಅದ್ಭುತಗಳನ್ನು, ಇತಿಹಾಸದ ಪುಟಗಳನ್ನು ತಿರುವಿದ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಪ್ರವೇಶದಲ್ಲೇ ಗಂಭೀರವಾಗಿ ನಿಂತಿರೋ ದ್ವಾರಪಾಲಕರನ್ನು ನೋಡಬಹುದು. ಒಳಗೆ ಹೋದರೆ 18 ಕೈಗಳ ನಟರಾಜ ಶಿವ, ರಾಕ್ಷಸ ಸಂಹಾರ ಮಾಡೋ ದೇವಿ ಮತ್ತು ಹರಿಹರನ ಭವ್ಯ ಮೂರ್ತಿಗಳಿವೆ. ಚಾವಣಿಯ ವಿನ್ಯಾಸಗಳು ಮತ್ತು ಗುಹೆಯ ಕೊನೆಯಲ್ಲಿರೋ ಶಿವಲಿಂಗ ಚಾಲುಕ್ಯರ ಕಲಾ ಪ್ರೌಢಿಮೆಗೆ ಸಾಕ್ಷಿ. ಎರಡನೇ ಗುಹೆಯಲ್ಲಿ ವಿಷ್ಣು ದೇವರ ವೈಭವವನ್ನು ಕಾಣಬಹುದು. ಇಲ್ಲಿನ ಚಾವಣಿಯ ಮೇಲೆ ಕೆತ್ತಿರೋ ಮೀನಿನ ಚಕ್ರ ಮತ್ತು ಬ್ರಹ್ಮದೇವರ ವಿನ್ಯಾಸಗಳು ಕಣ್ಣು ಸೆಳೆಯುತ್ತವೆ. ಇಲ್ಲಿನ ಮುಖ್ಯ ಆಕರ್ಷಣೆ ಅಂದರೆ ಭೂಮಿಯನ್ನು ರಕ್ಷಿಸೋ ವರಾಹ ಅವತಾರ ಮತ್ತು ಮಣ್ಣಿನಿಂದ ಆಕಾಶದವರೆಗೂ ಬೆಳೆದು ನಿಂತಿರೋ ಬೃಹತ್ ತ್ರಿವಿಕ್ರಮನ ರೂಪ. ಕಲ್ಲಿನಲ್ಲೇ ಇಷ್ಟೊಂದು ಶಕ್ತಿಯುತವಾಗಿ ವಿಷ್ಣುವಿನ ಅವತಾರಗಳನ್ನು ಕೆತ್ತಿರೋದು ಚಾಲುಕ್ಯರ ಕಲಾ ಚಾತುರ್ಯತೆಗೆ ಸಾಕ್ಷಿ. ಮೂರನೇ ಗುಹೆ ಇದು ಬಾದಾಮಿಯಲ್ಲೇ ಅತಿ ದೊಡ್ಡ ಮತ್ತು ಸುಂದರವಾದ ಗುಹೆ. ಇಲ್ಲಿರುವ ತ್ರಿವಿಕ್ರಮ ವಿಗ್ರಹವು ಮೈನವಿರೇಳಿಸುತ್ತದೆ. ಒಂದು ಕಾಲನ್ನು ಆಕಾಶದತ್ತ ಎತ್ತಿ ಇಡೀ ಬ್ರಹ್ಮಾಂಡವನ್ನು ಅಳೆಯುತ್ತಿರುವ ಆ ಭಂಗಿ ಅಮೋಘ. ಇಲ್ಲಿನ ನರಸಿಂಹ ವಿಗ್ರಹವು ಎಷ್ಟು ಶಾಂತವಾಗಿದೆ ಎಂದರೆ ಸಿಂಹದ ಮುಖವಿದ್ದರೂ ಅದರಲ್ಲಿ ಒಂದು ರೀತಿಯ ದೈವಿಕ ಕಳೆ ಇದೆ. ಇಲ್ಲಿನ ಮುಖ್ಯ ಆಕರ್ಷಣೆ ಅಂದರೆ 5 ತಲೆಯ ಶೇಷನಾಗನ ಮೇಲೆ ಕುಳಿತಿರುವ ಮಹಾವಿಷ್ಣುವಿನ ಈ ಭವ್ಯ ಮೂರ್ತಿ. ಚಾವಣಿಯ ಈ ಅದ್ಭುತ ರೇಖಾಚಿತ್ರಗಳು ಮತ್ತು ನೈಸರ್ಗಿಕ ಬಣ್ಣದ ಕುರುಹುಗಳು ಚಾಲುಕ್ಯರ ಕಲಾ ಪ್ರೌಢಿಮೆಯನ್ನು ಸಾರುತ್ತವೆ. ಬಾದಾಮಿಯ ಕೊನೆಯ ಹಾಗೂ ಅತ್ಯಂತ ಎತ್ತರದಲ್ಲಿರುವ 4ನೇ ಗುಹೆ ಇದು. ಇಲ್ಲಿ ನಾವು ಜೈನ ಧರ್ಮದ ಪ್ರಭಾವವನ್ನು ಕಾಣಬಹುದು. ಕಾಲುಗಳಿಗೆ ಸುತ್ತಿಕೊಂಡಿರುವ ಹಾವುಗಳ ವಿವರಣೆ ನಿಜಕ್ಕೂ ಅದ್ಭುತ. ಗುಹೆಯ ಒಳಗೆ ಹೋದಂತೆ ಸಿಂಹಾಸನದ ಮೇಲೆ ಆಸೀನರಾಗಿರುವ ತೀರ್ಥಂಕರರ ಶಾಂತಮುಖದ ದರ್ಶನವಾಗುತ್ತದೆ. ಕಲ್ಲಿನಲ್ಲಿ ಅರಳಿರುವ ಈ ಮೌನ ನಮಗೆ ಒಂದು ರೀತಿಯ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡೋ ಈ ಕಾಲದಲ್ಲಿ ಅಂದೇ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸಿ ಕಲ್ಲಿನಲ್ಲಿ ಸಾಮರಸ್ಯದ ಕಾವ್ಯ ಬರೆದ ಚಾಲುಕ್ಯರ ಈ ಕಲೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ಇತಿಹಾಸದ ಪುಟಗಳಿಂದ ಒಂದು ಪುಟ್ಟ ಬ್ರೇಕ್ ತಗೊಂಡು ಈ ಸ್ಪೆಷಲ್ ಗೆಸ್ಟ್ಗಳನ್ನು ನೋಡಿ. ನಮ್ಮ ಹತ್ರ ಇರೋ ವಾಟರ್ ಬಾಟಲ್ ಕಿತ್ಕೊಂಡು ಆರಾಮಾಗಿ ಕೂತ್ಕೊಂಡು ನೀರು ಕುಡಿಯೋ ಸ್ಟೈಲ್ ನೋಡಿದ್ರೆ ಬಾದಾಮಿ ಬೆಟ್ಟಕ್ಕೆ ನಿಜವಾದ ಬಾಸ್ಗಳೇ ಇವರು ಅನ್ಸುತ್ತೆ. ಗುಹೆಗಳ ವೈಭವ ನೋಡಿದ ಮೇಲೆ ಈಗ ನಾವು ಹೋಗ್ತಿರೋದು ಬಾದಾಮಿಯ ಅಸಲಿ ಇತಿಹಾಸ ಅಡಗಿರೋ ಜಾಗಕ್ಕೆ. ಅದೇ ಈ ಆರ್ಕಿಯಾಲಜಿಕಲ್ ಮ್ಯೂಸಿಯಂ. ಭದ್ರತಾ ಕಾರಣಗಳಿಂದ ಒಳಗಡೆ ಕ್ಯಾಮರಾ ಬಳಸೋ ಹಾಗಿಲ್ಲ, ಆದರೆ ಇಲ್ಲಿರೋ ಪ್ರತಿಯೊಂದು ಕಲ್ಲು ಕೂಡ ಚಾಲುಕ್ಯರ ಸಾಮ್ರಾಜ್ಯದ ಕಥೆ ಹೇಳುತ್ತೆ. ಇಲ್ಲಿನ ಲಜ್ಜಾಗೌರಿ ಶಿಲ್ಪ ಮತ್ತು ಪ್ರಾಚೀನ ಶಾಸನಗಳು ನಮ್ಮನ್ನ 6ನೇ ಶತಮಾನಕ್ಕೆ ಕರ್ಕೊಂಡು ಹೋಗುತ್ತೆ. ಬಾದಾಮಿಯ ಕಲಾ ಸಂಪತ್ತನ್ನು ನೀವು ನೋಡಬೇಕಂದ್ರೆ ಈ ಮ್ಯೂಸಿಯಂನ ಮಿಸ್ ಮಾಡಲೇಬೇಡಿ. ಮ್ಯೂಸಿಯಂನ ಇತಿಹಾಸದ ಪಾಠಗಳನ್ನು ಕೇಳಿ ಆಯಿತು. ಈಗ ನಿಜವಾದ ಆಕ್ಷನ್ ಶುರು. ಈ ಕಲ್ಲಿನ ಮೆಟ್ಟಲುಗಳನ್ನು ಹತ್ತುತ್ತಾ ಹೋದಂತೆ ಬಾದಾಮಿಯ ಅಸಲಿ ಸೌಂದರ್ಯ ಅನಾವರಣಗೊಳ್ಳುತ್ತದೆ. ಈ ಟ್ರಕ್ಕಿಂಗ್ ಹಾದಿ ನಮಗೆ ಬರೀ ದಾರಿಯಲ್ಲ, ಇದು ಚಾಲುಕ್ಯರ ಭದ್ರತಾ ಕೋಟೆಯೊಳಗೆ ಹೋಗುವ ಒಂದು ರೋಚಕ ಪಯಣ.
ಈ ಕಿರಿದಾದ ಕಲ್ಲಿನ ಸಂಧಿಗಳು ಎರಡು ಬೃಹತ್ ಬಂಡೆಗಳ ನಡುವೆ ನಡೆಯುವಾಗ ನಮಗೆ ಅರಿವಾಗುತ್ತೆ ಈ ಪ್ರಕೃತಿಯ ಮುಂದೆ ಎಷ್ಟು ಚಿಕ್ಕವರು ಅಂತ. ಈ ಹಿಡನ್ ಸ್ಪಾಟ್ ಇಂದ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಾವು ಸ್ವಲ್ಪ ಮೇಲೆ ಬಂದ್ರೆ ನಮಗೆ ಅಚ್ಚರಿಯಂತೆ ಎದುರಾಗೋ ಈ ಸುಂದರ ರಚನೆಯೇ ಈ ಸಭಾಮಂಟಪ. ಅಂದಿನ ಕಾಲದ ರಾಜರು ಸಭೆ ನಡೆಸುತ್ತಿದ್ದ ಈ ಜಾಗ ಇವತ್ತು ಮೇಲ್ಛಾವಣಿ ಇಲ್ಲದೆ ಹೋದ್ರೂ ಇಲ್ಲಿರೋ ಬೃಹತ್ ಕಂಬಗಳನ್ನ ನೋಡಿದ್ರೆ ನಮ್ಮ ಇತಿಹಾಸ ಎಷ್ಟೊಂದು ಭವ್ಯವಾಗಿತ್ತು ಅಂತ ಹೆಮ್ಮೆ ಅನ್ಸುತ್ತೆ. ಈ ಸಭಾಮಂಟಪದ ಕಂಬಗಳ ನಡುವೆ ನಿಂತು ನೀವು ಕ್ಯಾಮರಾವನ್ನು ಹೊರಗಡೆ ತಿರುಗಿಸಿದ್ರೆ ಇಡೀ ಬಾದಾಮಿ ಪಟ್ಟಣ ಮತ್ತು ಕೆರೆಯ ಅದ್ಭುತ ನೋಟ ಸಿಗುತ್ತೆ. ಸಭಾಮಂಟಪದಿಂದ ಸ್ವಲ್ಪ ಮುಂದೆ ಸಾಗಿದ್ರೆ ನಮಗೆ ಕಾಣೋದೆ 7ನೇ ಶತಮಾನದ ಈ ದ್ರಾವಿಡ ಶೈಲಿಯ ಸುಂದರ ಗೋಪುರ. ಇದೇ ಲೋಯರ್ ಶಿವಾಲಯ ಅಥವಾ ಕೆಳಗನ ಶಿವಾಲಯ. ಕಾಲದ ಹೊಡೆತಕ್ಕೆ ಇಲ್ಲಿನ ಗರ್ಭಗುಡಿ ಮಾಯವಾಗಿದ್ರೂ ಬಂಡೆಯ ತುದಿಯಲ್ಲಿರೋ ಈ ಗುಡಿ ಚಾಲುಕ್ಯರ ಅಪ್ರತಿಮ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಸ್ವಲ್ಪ ದೂರ ಟ್ರೆಕ್ ಮಾಡ್ಕೊಂಡು ಹೋದ್ರೆ ಕಾಣೋದು ಚಾಲುಕ್ಯರ ಕಾಲದ ಈ ವಿಶೇಷ ಸ್ಟೋರೇಜ್ ಬ್ಯಾರೆಲ್ಸ್. ಬಂಡೆಯಲ್ಲೇ ಕೊರೆದ ಈ ಬೃಹತ್ ಹೊಂಡಗಳಲ್ಲಿ ಅಂದಿನ ಕಾಲದಲ್ಲಿ ಧಾನ್ಯ ಅಥವಾ ಎಣ್ಣೆಯನ್ನು ಸಂಗ್ರಹಿಸಿಡಲಾಗುತ್ತಿತ್ತು. ಬೆಟ್ಟದ ತುದಿಯಲ್ಲಿದ್ದ ಸೈನಿಕರಿಗೆ ಮತ್ತು ಜನರಿಗೆ ಯಾವುದೇ ತೊಂದರೆಯಾಗಬಾರದು ಅನ್ನೋ ಇವರ ಈ ದೂರದೃಷ್ಟಿ ನಿಜಕ್ಕೂ ಮೆಚ್ಚುವಂಥದ್ದು. ದಾರಿಯಲ್ಲಿ ಸಿಗೋ ಎಲ್ಲ ದೇವಸ್ಥಾನಗಳನ್ನು ನೋಡಿ ಆದ್ಮೇಲೆ ಕೊನೆಗೂ ಈ ಬೆಟ್ಟದ ತುತ್ತ ತುದಿಗೆ ಬಂದಿದ್ದೀವಿ. ಇದೇ ಈ ಮೇಲಿನ ಶಿವಾಲಯ ಅಥವಾ ಅಪ್ಪರ್ ಶಿವಾಲಯ. 1000 ವರ್ಷಗಳ ಇತಿಹಾಸವನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ಮೌನವಾಗಿ ನಿಂತಿರೋ ಈ ಕಲ್ಲುಗಳನ್ನು ನೋಡ್ತಿದ್ರೆ ಬೀಸೋ ತಂಗಾಳಿ ಕೂಡ ಅಂದಿನ ಕಥೆಗಳನ್ನು ಹೇಳ್ತಿರೋ ಹಾಗೆ ಭಾಸವಾಗುತ್ತೆ. ಆದರೆ ಬಾದಾಮಿಯ ಅಸಲಿ ಸೌಂದರ್ಯ ಅಡಗಿರೋದು ಈ ಕೆರೆಯ ದಡದಲ್ಲಿ. ಇಲ್ಲಿಂದ ಕಾಣ್ತಿರೋ ಆ ನೀರಿನ ದಂಡೆಯ ಮೇಲಿರೋ ಸೌಂದರ್ಯ ಇದೆಯಲ್ಲ, ಅದುವೇ ಬಾದಾಮಿಯ ಅಸಲಿ ಆಕರ್ಷಣೆ. ಬನ್ನಿ, ಈಗ ನಾವು ಹೋಗ್ತಿರೋದು ಬಾದಾಮಿಯ ಹೆಗ್ಗುರುತು, ಆ ಭವ್ಯ ಭೂತನಾಥ ಗುಡಿಗೆ. ಪುರಾಣಗಳ ಪ್ರಕಾರ ಅಗಸ್ತ್ಯ ಮುನಿಗಳು ವಾತಾಪಿ ಎಂಬ ರಾಕ್ಷಸನನ್ನು ಸಂಹರಿಸಿ ತಮ್ಮ ದಿವ್ಯ ಶಕ್ತಿಯಿಂದ ಈ ಬೆಟ್ಟದ ನಡುವೆ ಕೆರೆಯನ್ನು ಸೃಷ್ಟಿಸಿದ್ರು. ಅದೇ ಈ ಪವಿತ್ರ ಅಗಸ್ತ್ಯ ತೀರ್ಥ. ಈ ಗುಡಿಯ ವಿಶೇಷತೆಯೇ ಇದರ ವಾಸ್ತುಶಿಲ್ಪ. 7ನೇ ಶತಮಾನದ ಬಾದಾಮಿ ಚಾಲುಕ್ಯರ ಸರಳತೆ ಮತ್ತು 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಭವ್ಯತೆ ಇಲ್ಲಿ ಒಂದೇ ಕಡೆ ಸೇರಿದೆ. ಕೆಂಪು ಮರಳಿನ ಶಿಲೆಯಲ್ಲಿ ಅರಳಿರೋ ಈ ಕಲ್ಲಿಗೆ ಕದಂಬ ನಾಗರ ಶೈಲಿಯ ಗೋಪುರ ಒಂದು ವಿಶೇಷ ಮೆರುಗು ನೀಡಿದೆ. ಕಂಬಗಳ ಮೇಲಿರೋ ಸೂಕ್ಷ್ಮ ಕೆತ್ತನೆಗಳಿಂದ ಹಿಡಿದು ಗರ್ಭಗುಡಿಯ ದ್ವಾರದವರೆಗೂ ಇಲ್ಲಿ ಕಲೆ ಜೀವಂತವಾಗಿದೆ. ಗರ್ಭಗುಡಿಯ ಒಳಗೆ ಕಾಲಿಟ್ರೆ ಭವ್ಯವಾದ ಶಿವನ ದರ್ಶನವಾಗುತ್ತೆ. ಆ ಕಲ್ಲಿನ ವಿಗ್ರಹದಲ್ಲಿರೋ ಕಳೆ ಮತ್ತು ಈ ಪರಿಸರದ ಮೌನ ನಮ್ಮನ್ನು ಯಾವುದೋ ದಿವ್ಯ ಲೋಕಕ್ಕೆ ಕರೆದೊಯ್ಯುತ್ತೆ. ಒಂದು ಕಡೆ ಇತಿಹಾಸದ ಕೆತ್ತನೆಗಳು, ಇನ್ನೊಂದು ಕಡೆ ಪ್ರಶಾಂತವಾಗಿ ಹರಿಯೋ ಅಗಸ್ತ್ಯ ತೀರ್ಥದ ನೀರು. ಇದು ಬರೀ ದೇವಸ್ಥಾನವಲ್ಲ, ಮನುಷ್ಯನ ಕಲೆ ಮತ್ತು ಪ್ರಕೃತಿಯ ಅಪೂರ್ವ ಮಿಲನ. ಈ ಗುಹಾ ದೇವಾಲಯಗಳು, ಇಲ್ಲಿನ ಕಲೆ ಮತ್ತು ಅದ್ಭುತವಾದ ಕೆತ್ತನೆಗಳು, ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂತ ಇಲ್ಲಿ ಕುಳಿತು ಯೋಚನೆ ಮಾಡಿದ್ರೆ ಯಾರಿಗೂ ಉತ್ತರ ಸಿಗಲ್ಲ. ಪ್ರತಿಯೊಬ್ಬರ ಬಾಯಲ್ಲೂ ಒಂದೇ ಮಾತು, ಯಾವುದೇ ಮಷಿನ್ ಇಲ್ಲದೆ ಬರೀ ಕೈಚಳಕದಿಂದ ಇವನ್ನೆಲ್ಲ ಹೇಗೆ ನಿರ್ಮಿಸಿದ್ರು ಅಂತ. ನಾವು ಟೈಮ್ ಟ್ರಾವೆಲ್ ಮಾಡಿ 1500 ವರ್ಷಗಳ ಹಿಂದೆ ಹೋಗಕ್ಕಂತೂ ಆಗಲ್ಲ. ಆದರೆ ಅವರು ಬಿಟ್ಟು ಹೋಗಿರೋ ಈ ಅದ್ಭುತ ಕೆತ್ತನೆಗಳು ಎಷ್ಟೇ ತಲೆಮಾರು ಬಂದರೂ ಹೀಗೆಯೇ ಇರುತ್ತವೆ. ಅದೇ ಅಲ್ವಾ ನಿಜವಾದ ಸಾಧನೆ. ಇಷ್ಟೆಲ್ಲ ಸಾಧನೆಯ ನಡುವೆ ಈ ಪುರಾತನ ಕಣಜಗಳಲ್ಲಿ ಕಸದ ರಾಶಿ ಹಾಗೂ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ನೋಡಿದ್ರೆ ಯಾರಿಗೆ ಆದರೂ ಬೇಜಾರಾಗುತ್ತೆ. ಈ ಇತಿಹಾಸವನ್ನು ಕ್ಲೀನಾಗಿ ಉಳಿಸಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಲೈಫಲ್ಲಿ ಒಮ್ಮೆ ಆದರೂ ಬಂದು ಈ ವಿಶೇಷ ವಾಸ್ತುಶಿಲ್ಪವನ್ನು ಕಣ್ತುಂಬಿಕೊಳ್ಳಿ. ಇಲ್ಲಿರೋ ಒಂದೊಂದು ಕೆತ್ತನೆಯ ಬಗ್ಗೆಯೂ 10 ನಿಮಿಷ ವಿವರಿಸುವಷ್ಟು ವಿಶೇಷತೆ ಇದೆ. ಅಷ್ಟನ್ನು ಒಂದು ವಿಡಿಯೋದಲ್ಲಿ ಹೇಳೋದು ಕಷ್ಟ. ನಿಮಗೆ ಇತಿಹಾಸದ ಮೇಲೆ ಆಸಕ್ತಿ ಇದ್ದರೆ ಬಾದಾಮಿಗೆ ಭೇಟಿ ನೀಡಿ ಇಲ್ಲಿನ ಪ್ರತಿಯೊಂದು ಕಲೆಯನ್ನು ಹತ್ತಿರದಿಂದ ನೋಡಿ ಆನಂದಿಸಿ.